ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಸಾಮಾನ್ಯ ಇಂಗ್ಲಿಷ್ ಕಲಿಕೆಯ ತರಗತಿಯನ್ನ ನಡೆಸ್ಕೊಂಡು ಬರ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ನಾವು ಇಂದಿನ ತರಗತಿಯಲ್ಲಿ ನಾಮಪದದ ವಿಧಗಳು ಅಥವಾ ಕೈಂಡ್ಸ್ ಆಫ್ ನೌನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದಿನ ತರಗತಿನಲ್ಲಿ ನಾಮಪದ ಅಂದ್ರೇನು ಮತ್ತೆ ನಾಮಪದಕ್ಕೆ ಉದಾಹರಣೆಗಳನ್ನೆಲ್ಲ ತಿಳ್ಕೊಂಡಿದ್ವಿ. ಈ ತರಗತಿಯಲ್ಲಿ ನಾವು ಕೈಂಡ್ಸ್ ಆಫ್ ನೌನ್ ಅಂದ್ರೆ ನಾಮಪದದ ವಿಧಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಾಮಪದಗಳು ಮುಖ್ಯವಾಗಿ ಸ್ನೇಹಿತರೆ 4 ವಿಧ. ಅವುಗಳು ಯಾವ್ಯಾವು ಅಂತಂದ್ರೆ, ಒಂದು ಕಾಮನ್ ನೌನ್, ಕನ್ನಡದಲ್ಲಿ ಅದನ್ನ ರೂಢನಾಮ ಅಂತ ಕೂಡ ಕರಿಬಹುದು. ಎರಡನೇದು ಪ್ರಾಪರ್ ನೌನ್, ಕನ್ನಡದಲ್ಲಾದ್ರೆ ಅದನ್ನ ಅಂಕಿತ ನಾಮ ಅಂತ ಕರಿಬಹುದು. ಮೂರನೇದು ಕಲೆಕ್ಟಿವ್ ನೌನ್, ಅದಕ್ಕೆ ಕನ್ನಡದಲ್ಲಿ ಸಮೂಹವಾಚಕ ಅಥವಾ ಸಮುದಾಯವಾಚಕ ಅಂತ ಹೇಳ್ಬೋದು. ಇನ್ನು 4ನೇದು ಅಬ್ಸ್ಟ್ರಾಕ್ಟ್ ನೌನ್, ಇದನ್ನ ಭಾವನಾಮ ಅಂತ ಕೂಡ ನಾವು ಕನ್ನಡದಲ್ಲಿ ಹೇಳ್ಬೋದು. ಸ್ನೇಹಿತರೆ, ಮೊದಲನೇದಾಗಿ ಕಾಮನ್ ನೌನ್ ಅಥವಾ ರೂಢನಾಮ ಅಂತ ಏನ್ ಹೇಳ್ತೀವಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಜಾತಿಯ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುಗಳನ್ನ ಸೂಚಿಸೋದಕ್ಕೆ ಉಪಯೋಗಿಸುವಂತ ಪದಕ್ಕೆ ನಾವು ರೂಢನಾಮ ಅಂತ ಕರಿತೀವಿ. ಉದಾಹರಣೆಗೆ ಹೇಳೋದಾದ್ರೆ, ಮ್ಯಾನ್ ಅಂದ್ರೆ ಗಂಡಸು, ವಿಮೆನ್ ಅಂದ್ರೆ ಹೆಂಗಸು, ಬಾಯ್ ಹುಡುಗ, ಗರ್ಲ್ ಹುಡುಗಿ, ಕ್ವೀನ್ ರಾಣಿ, ಕಿಂಗ್ ರಾಜ, ಎಂಪರರ್ ಚಕ್ರವರ್ತಿ, ಟ್ರೀ ಮರ, ಪ್ಲಾಂಟ್ ಗಿಡ, ಫ್ಲವರ್ ಹೂ, ಅನಿಮಲ್ ಪ್ರಾಣಿ, ಬರ್ಡ್ ಪಕ್ಷಿ, ಫ್ರೂಟ್ ಹಣ್ಣು. ಹೀಗೆ ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನ ನಾವು ಕಾಮನ್ ನೌನ್ ಅಥವಾ ರೂಢನಾಮಕ್ಕೆ ಉದಾಹರಣೆಯಾಗಿ ನೀಡಬಹುದು. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಕಾಮನ್ ನೌನ್ ಅಂದ್ರೆ ರೂಢನಾಮದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದಂತ ಭಾಗ ಪ್ರಾಪರ್ ನೌನ್ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಾಗಾದ್ರೆ ಇಲ್ಲಿಗೆ ಇಂದಿನ ಈ ತರಗತಿಯನ್ನ ಮುಗಿಸುವಂತ ಸಮಯ ಬಂದಿದೆ. ಮತ್ತೊಮ್ಮೆ ನಾನು ನಿಮ್ಮೆಲ್ಲರನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.